जगन्नम देत्याय जगन्नम देत्याय गगन के गोत्रोत्याय वेगना वनीनाम्याः राज्य विजय गोत्रोत्नम देत्याय अरुणानाम्याः ऐरानम देत्याय तेम भागम देवतो पूजा करते बंद गाड़ी Ready? Action. Okay.
ಸಿಂಹ ನನ್ನ ಹೆಸರು. ಇದು ಮೂವಿ ಬಂದ್ಬಿಟ್ಟು ಒಂದು ರೌಡಿಸಮ್ ಬೇಸ್ಡ್ ಮೂವಿ, ಒಂದು ರಿಯಲ್ ಸ್ಟೋರಿ ತರೋದು. ಆಮೇಲೆ ಇಲ್ಲ ರಿಯಲ್ ಅಂದರೆ ಸ್ವಲ್ಪ ಇನ್ಸ್ಟೆಂಟ್ ಏನಿಲ್ಲ, ಆ ಥರ ಏನಿಲ್ಲ. ನಾನು ಓನಾಗಿ ಬರ್ಕೊಂಡಿದ್ದೀನಿ. ನಾನು ಚಿಕ್ಕ ವಯಸ್ಸಿನ ಸ್ವಲ್ಪ ನೋಡ್ಕೊಂಡಿರ್ತೀನಲ್ಲ, ಅಂಥವೆಲ್ಲ ನೋಡ್ಕೊಂಡು ಬರ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಇದು ಆ್ಯಕ್ಷನ್ ಮೂವಿ, ಆಮೇಲೆ ಫ್ಯಾಮ್ಲಿ ಎಂಟರ್ಟೈನ್ಮೆಂಟು, ಎಮೋಷನ್ ಏನಿದೆ. ಇದು ಫಸ್ಟ್ ಫಿಲಮ್ ನಂದು. ಇದು ಬಿಫೋರ್ ನಾನು ಮುಂಬೈಲಿ ವರ್ಕ್ ಮಾಡಿದ್ದೀನಿ. ಮುಂಬೈಲಿ ಬಂದುಬಿಟ್ಟು ಒಂದು ಸೀರಿಯಲ್ಗಳಲ್ಲಿ ವರ್ಕ್ ಮಾಡಿದ್ದೀನಿ. ಫಸ್ಟ್ ಫಿಲಮು ಶಾರ್ಟ್ ಮೂವಿಗಳು ಮಾಡಿದ್ದೀನಿ ನಾನು. ನಂದು ನೋ ಪಾರ್ಕಿಂಗ್ ಅನ್ನೋ ಶಾರ್ಟ್ ಮೂವಿ ಇದೆ, ಯೂಟ್ಯೂಬಲ್ಲಿದೆ. ಅದ್ರ ಇದು ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಇದೆಲ್ಲ ನಂದೇ. ಇದು ಶೂಟ್ ಇವಾಗ ಇದು ಆಗಿದ ತಕ್ಷಣ ನೆಕ್ಸ್ಟ್ ಒಂದು 3 days ಬಿಟ್ಟು ಶೂಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬೆಂಗಳೂರಲ್ಲೇ, ಎಲ್ಲ ಬೆಂಗಳೂರಲ್ಲೇ. ಇದು ಒಂದು 40 ದಿವಸ ನಡೀತದೆ, 40 days. ಇವರು ಬಂದು ನಮ್ಮ ಚಿತ್ರದ ಹೀರೋ ವಿಜಯ್ ರಾಜ ಅಂತ. ಇವರು ಬೇಸ್ ಬಂದು ಹೈದರಾಬಾದು. ಇವರು ನಮ್ಮ ಕನ್ನಡ ಪಿಕ್ಚರಲ್ಲಿ ಮಾಡಬೇಕಂತ ತುಂಬ ಉತ್ಸುಕರಾಗಿದ್ದರು. ಇವರು ಕೇಳ್ಕೊಂಡಿದ್ದಕ್ಕೆ ಮಾಡ್ತೀವಿ ಅಂತ ಬಂದಿದ್ದಾರೆ, ನಮ್ಮ ಕನ್ನಡ ಪಿಕ್ಚರ್ ಮಾಡಬೇಕಂತ. ಇದು ಕನ್ನಡ ಮತ್ತು ತೆಲುಗು ಎರಡು ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಫಸ್ಟ್ ಕನ್ನಡ ಮಾಡಿ ಆಮೇಲೆ ತೆಲುಗು ಡಬ್ ಮಾಡ. ಏನು ಸರ್? ಹೌದು ಹೌದು, ಮಾಡ್ಕೊಡ್ತೀವಿ. ಅದು ಪ್ರವಲಿಕಾ ಅಂತ ಹೀರೋಯಿನು. ಆಮೇಲೆ ಪದ್ಮಾವಾಸ ಅಂತ ಹೊರಟಿದ್ದಾರೆ, ಅವರಿದ್ದಾರೆ. ತುಂಬ ಸ್ಟಾರ್ ಕ್ಯಾಸ್ಟ್ ಇದೆ ನಮ್ಮಲ್ಲಿ. ಇನ್ನು ಕೆಲವೊಂದು ಎಲ್ಲ ತುಂಬ ದೊಡ್ಡ ಆ್ಯಕ್ಟರ್ಸ್ ಎಲ್ಲ ಇದ್ದಾರೆ. ಎಲ್ಲ ಒಬ್ಬೊಬ್ಬರಾಗೆ ರಿವೀಲ್ ಮಾಡ್ತಾ ಬರ್ತೀವಿ. ಪೋಸ್ಟರ್ ವೈಸು ಆನ್ ಬೋರ್ಡಿಂಗ್ ಎಲ್ಲ ಮಾಡಿ ಒಂದೊಂದೇ ಪೋಸ್ಟರ್ ಒಂದೊಂದೇ ಮೀಡಿಯಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾ ಬರ್ತೀವಿ. ಅದು ಸ್ಟೋರಿಯಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಓಂಕಾಳಿ ಅನ್ನೋದು ಏನಕ್ಕೆ ಟೈಟಲ್ ಇಟ್ಟಿದ್ದೀವಿ ಅಂತ. ಹೌದು 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 ಇದೆ, ಅದಕ್ಕೆ ಸಂಬಂಧ ಇದೆ. ಅದಕ್ಕೆ ಅದು ಎಲ್ಲ ಕನ್ಕ್ಲೂಷನ್ ನೀವು ಯಾವಾಗ ಮೂವಿ ನೋಡಿ. ಟೋಟಲ್ ಇದು ದೇವ್ರ ಮೂವಿ ಅಲ್ಲ, ಇದು ರೌಡಿಸಮ್ ಮೂವಿ. ಇದು ಇಲ್ಲ, ಅದು ಆ ಥರ ಆತ್ಮ ಥರ ಇಲ್ಲ. ಅದು ದೇವ್ರು ಇದ್ದಾರೆ, ಅದು ಆತ್ಮ ಅಲ್ಲ. ಆ ದೇವಸ್ಥಾನದ ಒಂದು ಖಾಲಿ ದೇವ್ರು ಅದು ಅಷ್ಟೇ. ಟೋಟಲಿ ರಾ ಸಬ್ಜೆಕ್ಟ್. ಇದು ಬೆಂಗಳೂರು ಸುತ್ತಲೂ ಮುತ್ತಲು ಸರ್, ಇಲ್ಲೇನೆ ಎಲ್ಲ ಫುಲ್ ಸುಟ್ಟು ಬೆಂಗಳೂರು ಸಿಟಿ ಎಲ್ಲ ಕಡೆ ಮಾಡ್ತೀವಿ. ಇವರು ನಮ್ಮ ಮಗ, ಇದು ಮಗ ಪ್ರೊಡ್ಯೂಸರ್ ಅವರೇ. ನನ್ನ ಕತೆ ಕೇಳಿ ನನ್ನ ಉತ್ಸುಕ ನೋಡಿ ನನ್ನ ಕತೆ ಎಲ್ಲ ಕೇಳಿ ಮಗನಿಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡೋಣ ರೆಡಿ, ನಾನು ಸಪೋರ್ಟ್ ಮಾಡಿದೆ. ಮಗನ ಪ್ರೊಡ್ಯೂಸ್ ನಂಗೆ ಮಾಡಿದೆ ನನ್ನ ತಂದೆ. ಇದು ನನ್ನ ಮಗಳು ಹೀರೋಯಿನು. ಇವ್ರಿಗೋಸ್ಕರ ನಾನು ನಮ್ಮ ಪ್ರತಾಪ್ ಸಿಂಹ ಬರೀ ಸಿಂಹನ, ಇವ್ರು ಪ್ರತಾಪ್ ಸಿಂಹ. ಫ್ಯಾಮಿಲಿ ಸರ್. ಇದು ನಮ್ಮ ಮಿಸಸ್ ಇವರು. ಇಲ್ಲ, ಅವರು ನಮ್ಮ ಜೊತೆಗೆ ಏನು ಮಾಡಿ ಇದು ನಮ್ಮ ತಂದೆಗೆ ತುಂಬ ವರ್ಷದಿಂದ ಈ ಮೂವಿ ಮಾಡಬೇಕು, ಈ ಸಿನಿಮಾ, ಅವ್ರಿಗೆ ಡೈರೆಕ್ಷನ್ ಅನ್ನೋದು ತುಂಬ ಇಂಟ್ರೆಸ್ಟ್ ಇತ್ತು. ಅದ್ರ ಜೊತೆಗೆ ಅವರು ಕಲಿತಾ ಇದ್ರು, ಪ್ರಾಕ್ಟೀಸ್ ಮಾಡ್ತಿದ್ರು, ಸೆಟ್ಸ್ ಹೋಗ್ತಿದ್ರು, ಎಲ್ಲ ಕಲಿತಾ ಇದ್ರು. ಆಮೇಲೆ ಈ ಕಥೆನ ಆಲ್ಮೋಸ್ಟ್ 2 ವರ್ಷ ಸ್ಕ್ರಿಪ್ಟ್ ಮಾಡಿದ್ರು.
2 ವರ್ಷದ ಡೆವಲಪ್ ಮಾಡಿ, ಡಿಸೈನ್ ಮಾಡಿ, ಕ್ಯಾರೆಕ್ಟರ್ಸ್ ಡಿಸೈನ್ ಮಾಡಿ, ಸ್ಕ್ರಿಪ್ಟ್ ವರ್ಕೆ ಆಲ್ಮೋಸ್ಟ್ 2 ವರ್ಷ ಮಾಡಿ ಒಂದಿನ ಕೂತ್ಕೊಂಡು ನಮಗೆ ನರೇಟ್ ಮಾಡಿದ್ರು. ನಾನು ಈ ಥರ ಸ್ಕ್ರಿಪ್ಟ್ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಒಂದು 10-15 ನಿಮಿಷ ನರೇಷನ್ ಕೇಳ್ತಾನೆ ನಮಗೆ ತುಂಬ ಇಂಟ್ರೆಸ್ಟ್ ಬಂದ್ಬಿಡ್ತು. ಏನಪ್ಪ ಅಪ್ಪ ಈ ಥರ ಸ್ಟೋರಿ ಬರ್ಕೊಂಡಿದ್ದಾರೆ, ಇಷ್ಟು ರೌಡಿಸಮ್ ಆಗಲಿ, ಮಾಸ್ ಆಗಲಿ, ಕೆಲವೊಂದು ಸಿಚುವೇಶನ್ಸ್ ಆಗಲಿ, ಸೀನ್ಸ್ ಆಗಲಿ. ಇವಾಗ ನೀವು ಓಂಕಾಳಿ ಏನಕ್ಕೆ ಅಂದ್ರಲ್ಲ, ಆ ಕನೆಕ್ಷನ್ಸು ಹೆಂಗೆ ಅದೆಲ್ಲ ನಮ್ಗೆ ತುಂಬ ಇಂಟ್ರೆಸ್ಟ್ ಆಯಿತು. ಸರಿ ಆಯ್ತಪ್ಪ, ನಾವೇ ಮಾಡೋಣ, ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತೇಳಿ ನಾವೆಲ್ಲ ಸೇರ್ಕೊಂಡು ನಮ್ಮ ಫ್ಯಾಮಿಲಿನೇ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಗ್ರಾಫಿಕ್ಸು ಎಷ್ಟು ಮಿನಿಮಲ್ ಆಗುತ್ತೋ ಎಲ್ಲ ಪ್ರಾಕ್ಟಿಕಲ್ ಎಫೆಕ್ಟ್ಸೇ ಮಾಡ್ತಾಯಿದ್ದೀವಿ. VFX ತುಂಬ ಕಮ್ಮಿ ಇಡೋಕ್ಕೆ ನೋಡ್ತಾಯಿದ್ದೀವಿ. ಏನಕ್ಕಂದರೆ ನಮಗೆ ವಿಜುವಲ್ ಆಗಿ ತುಂಬ ರಿಚ್ ಆಗಿರಬೇಕು. ಎಷ್ಟು ಪ್ರಾಕ್ಟಿಕಲ್ ಎಫೆಕ್ಟ್ಸ್ ಆಗುತ್ತೋ ಅಷ್ಟು ಪ್ರಾಕ್ಟಿಕಲ್ ಟ್ರೈ ಮಾಡೋಣ ಅಂತ ನೋಡ್ತಾಯಿದ್ದೀವಿ. ಇಲ್ಲ, ನಾನು ಜಸ್ಟ್ ಪ್ರೊಡ್ಯೂಸರ್ ಆಗಿರ್ತೀನಿ, ಅಪ್ಪ ಜೊತೆ ಅಸಿಸ್ಟೆಂಟಾಗಿ ಸೆಟ್ಟಲ್ಲಿ ನೋಡ್ಕೊತಿರ್ತೀನಿ. ನಾನು ಆ್ಯಸ್ ಅ ಮೈ ಪ್ರೊಫೆಷನ್ ಇಸ್ ಸಾಫ್ಟ್ವೇರ್ ಇಂಜಿನಿಯರ್. So hi, andariki namaskaram. Good morning everyone. So I'm playing as Shivraj Kumar sir fan in the movie, and I can't reveal much, but fan character. yeah. ಈ ಓಮ್ ಸಿನಿಮಾದಲ್ಲಿ ಇದೀರ, ಅದು ನೋಡಿ ಮಾಡ್ತಾ ಇದ್ದೀರಾ? Not completely, but yes, it is like bits and pieces. We are not completely inspired from that, but it is similar to that movie. Yeah. But this Sir? Yeah, like if you see my getup and everything, I'll have to like transform into a 35 to 40-year-old guy. So I had to transform my body, like everything come related to that movie. Yeah. Minimal dimensions. No, 2. Yeah. Yeah, this is my debut in Kannada, and I've did 3 movies in Telugu. Telugu movies. One is Edana Jargochu, one is Veishurnu Kalbaniko, and I have one upcoming movie right now, which is about to release now. Yeah, thank you. ಇಲ್ಲ ಕನ್ನಡ ಮೀಡಿಯಂ ಓದಿರೋ ಸರ್ ನಾವು. ಎಲ್ಲರಿಗೂ ನಮಸ್ಕಾರ. ಸೊ ಇಲ್ಲಿ ನಾನು ಹೀರೋಯಿನ್ ಪಾತ್ರ ಮಾಡ್ತಿದ್ದೀನಿ. ಸೊ ಸ್ಲಮ್ಮಲ್ಲಿರೋ ಒಂದು ಹುಡುಗಿ, ಲೈಕ್ ಮಿಡಲ್ ಕ್ಲಾಸಿಂದ ಬಂದಿರೋರು, ಹೇಗೆ ಇವರು ಆ್ಯಕ್ಚುಲಿ ಆಟೋ ಡ್ರೈವರ್ ರೋಲ್ ಇದೆ ಇನ್ ದ ಮೂವಿಯಲ್ಲಿ. ಸೊ ಅವ್ರ ಲವ್ ಸ್ಟೋರಿ ಹೇಗೆ ಡೆವಲಪ್ ಆಗುತ್ತೆ ಅಂತ. ಹಾಂ, ಅಂದರೆ ಜಾಸ್ತಿ ಸ್ಟೋರಿ ರಿವೀಲ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ತುಂಬ ಮಾಡಿಬಿಟ್ರಿ ಇಬ್ರು ಸೇರ್ಕೊಂಡು. ನಾವು ಜಾಸ್ತಿ ಮಾಡೋದು ಬೇಡ ಅನ್ಕೊಂಡಿದ್ದೀವಿ. ನಾವೇನೋ ರಿವೀಲ್ ಮಾಡೋದೇ ಇಲ್ಲ ಅನ್ಕೊಂಡಿದ್ವಿ, ಇವರಿಬ್ರು ರಿವೀಲ್ ಮಾಡಿಬಿಟ್ರು. ಹೌದು, ಖಂಡಿತ. ನೀವು ನಾರ್ಮಲ್ ಸ್ಟೂಡೆಂಟ್ ಟೈಪ್. ನೀವು ಓಮ್ ಕಳೆ ಆಗ್ತೀರಾ? ಪಿಕ್ಚರ್ ನೋಡಿ ಅಂತೀರ, ಸಸ್ಪೆನ್ಸ್ ನೋಡಿ. ಹಾಂ, ನನ್ನ ಫಸ್ಟ್ ಫಿಲ್ಮ್. ಇದಕ್ಕೆ ಮುಂಚೆ ಯಾವುದೋ ಕ್ಲಾಸಸ್ ಟ್ರೈನಿಂಗ್? ನಾನು ಮುಂಬೈಯಲ್ಲಿ KNK ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ತೊಗೊಂಡಿದ್ದೀನಿ. KNK ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಮುಂಬೈಯಲ್ಲಿ. ಅದಾದಮೇಲೆ ಸ್ವಲ್ಪ ಶಾರ್ಟ್ ಫಿಲ್ಮ್ಸ್ ಅದು ಎಲ್ಲ ಮಾಡಿದ್ದೀನಿ. ಸೊ ಇದು ಫಸ್ಟ್ ಫಿಲ್ಮ್ ಇನ್ ಕನ್ನಡ. ಮತ್ತೆ ನಾನೇ ಒಂದು ಶಾರ್ಟ್ ಮೂವಿ ಮಾಡಿದ್ದೀನಿ ನಮ್ಮ ಮಗಳಿಗೆ. ಆಗಲಿಲ್ಲ ಅದೇನಾ? ಹಾಂ, ಮಗಳಿಗೆ ನಾನೇ ಮಾಡಿದ್ದು. ನಾಲ್ಕಲ್ಲಿರೋದು ಸರ್, 2 days ಬಿಟ್ಟು ಸರ್. ಎಲ್ಲ ಬೆಂಗಳೂರಲ್ಲಿ ಶೂಟಿಂಗ್? ಹಾಂ, ಎಲ್ಲ ಬೆಂಗಳೂರು ಸರ್, ಎಲ್ಲ ಬೆಂಗಳೂರೇ. ನೀವು ಪಾರ್ಕಿಂಗ್ ಶಾರ್ಟ್ ಮೂವಿ ಮಾಡಿದ್ರು? ಹಾಂ, ಇವರು ನಮ್ಮ ಮಗಳು ಮಾಡಿದ್ರು. ಅದು 1 years ಬ್ಯಾಕ್ ಮಾಡಿದ್ದು, 1 year ಬ್ಯಾಕ್. ಅದು ಹಿಂದಿಯಲ್ಲಿ ಮಾಡಿರೋದು. ಹಾಂ. ಯಾರು ಟೆಕ್ನಿಷಿಯನ್ಸ್ ಯಾರು ಇದ್ದಾರೆ? ಮ್ಯೂಸಿಕ್ ಯಾರು? ಮ್ಯೂಸಿಕ್ ಬಂದು ಕೆವಿನ್ ಕ್ಲಿಸ್ಟೋಫರ್ ಅಂತ. ಕ್ಲಿಸ್ಟೋಫರ್
ಅವರು ಬಂದು ಚಿನ್ಮಯ ಮಾಸ್ಟರ್, ಅವರು ಫೈಟ್ ಮಾಸ್ಟ್ರು ಲಾಸ್ಟಲ್ಲಿ ಇದ್ದಾರಲ್ಲ. ಇವ್ರು ಬಂದುಬಿಟ್ಟು ಬಾಲು ಅಂತ ಕ್ಯಾಮ್ರಾಮ್ಯಾನ್, ಡಿ ಒ ಪಿ ಬಾಲು. ಇಲ್ಲ ರಿಲೇಷನ್ ಇಲ್ಲ, ಅವ್ರು ಬೇರೆ ಟೆಕ್ನಿಷಿಯನ್. ಇಲ್ಲ, ನಾವು ಮಾತ್ರ ಮನೆಯವರು. ನಮ್ಗೆ ಏನಾದರೂ ಒಳ್ಳೆ ಸಬ್ಜೆಕ್ಟ್ ಇದೆ, ಒಳ್ಳೆ ಮೇಕಿಂಗ್ ಇದೆ, ಅಂದರೆ ವಿಜುವಲ್ಸ್ ಎಲ್ಲ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ, ಅದರಿಂದನೇ ನಾವೆಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಮಾಡೋಣ. ಇವಾಗ ನಮಗೂ ಕೆಲವೊಂದು ಐಡಿಯಾಸ್ ಇರುತ್ತೆ, ಅಪ್ಪಗೂ ಕೆಲವೊಂದು ಐಡಿಯಾಸ್ ಇರುತ್ತೆ, ಎಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ನಮಗೆ ಆಸೆ. ಕನ್ನಡದಲ್ಲಿ ಏನಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿ ನಮಗೆಲ್ಲ ಒಳ್ಳೆ ಹೆಸರು ಮಾಡ್ಕೋಬೇಕು ನಾವು. ಮತ್ತು ಇದು ಒಂದು 45 ಡೇಸ್ ಆಗುತ್ತೆ ಸರ್. ಇದು ಅರೌಂಡ್ ಅದೇ 40 to 45 ಡೇಸ್ ನಾವು ಸ್ಕೆಡ್ಯೂಲ್ ಹಾಕ್ಕೊಂಡಿದ್ದೀವಿ. ಮೇಯಲ್ಲಿ ಫಿನಿಶ್ ಆಗುತ್ತೆ ಶೂಟಿಂಗ್. ಇನ್ನು ಮೇ ಆದಮೇಲೆ ನಾವು ಪೋಸ್ಟ್ ಪ್ರೊಡಕ್ಷನು, ಮ್ಯೂಸಿಕ್ಕು, ಸಾಂಗ್ಸ್. ಒಟ್ಟಲ್ಲಿ ಇದು ರೋಡಿಸಮ್ ಮಾಡೋರಿಗೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಸರ್. ಇದರಲ್ಲಿ ರೋಡಿಸಮ್ ಮಾಡೋರಿಗೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀನಿ. ಜಾಸ್ತಿ ರಿವೀಲ್ ಮಾಡಬೇಡಿ. ನಮಗಿರೋ ಟೆಕ್ನಿಷಿಯನ್ಸ್ ಆಗಲಿ, ನಮಗಿರೋ ಕ್ಯಾಸ್ಟ್ ಆಗಲಿ ತುಂಬ ಹಾರ್ಡ್ ವರ್ಕಿಂಗ್ ಇದ್ದಾರೆ. ಯಾವುದೇ ವಿಷಯದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗದೆ ತುಂಬ ಒಳ್ಳೆ ವಿಜುವಲ್ಸ್ ಬರಬೇಕು, ತುಂಬ ರಿಚಾಗಿ ಮಾಡಬೇಕು, ಒಂದು ತುಂಬ ಅದ್ಭುತವಾದ ಕನ್ನಡ ಸಿನಿಮಾ ಮಾಡಬೇಕು ಅನ್ನೋದೇ ನಮ್ಮ ಆಸೆ. ಸೊ ಬಂದಿರೋರೆಲ್ಲರಿಗೂ ತುಂಬ ಧನ್ಯವಾದಗಳು. ಎಲ್ಲ ಸ್ವಲ್ಪ ನಿಮ್ಮ ಸಪೋರ್ಟ್ ಇರಬೇಕು ನಮಗೆ. ಬಂದಿರೋ ಅತಿಥಿಗಳಿಗೆಲ್ಲ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ನಾವು ಬೆಂಗಳೂರವರೇ. ನಾವೆಲ್ಲ ಬೆಂಗಳೂರು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಎವ್ರಿ ಒನ್.